ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಓಕೆ, ಇವತ್ತಿನ ನಮ್ಮ ವಿಷಯ ಏನಪ್ಪ ಅಂದರೆ, ಇವತ್ತು ನನ್ನ ಮಗನ ಬರ್ತಡೇ. ಕಾಣಿಸ್ತಾ ಇದ್ದಾನಲ್ಲ ಗಗನ್ ಬಾಲಾಜಿ, ಅವನ ಬರ್ತಡೇ. ಆ ಬರ್ತಡೇಗಾಗಿ ಏನು ಮಾಡೋದು, ಮನೇಲೇ ಕೇಕ್ ತಂದು ಕಟ್ ಮಾಡೋದಾ ಅಂತ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಮನೆಯವರು ನಾನೇ ಕೇಕ್ ಮಾಡ್ತೀನಿ, ಸಂಜೆ ಕಟ್ ಮಾಡೋಣ ಅಂದು. ಓಕೆ, ಅಲ್ಲಿವರೆಗೂ ಏನು ಮಾಡೋದು, ನನಗೂ ಇವತ್ತು ರಜಾ ಇತ್ತು. ಹಂಗಾಗಿ ಮಾರಿ ಕಡಿಮೆ ಡ್ಯಾಮ್ಗೆ ಹೋಗಿ ತಾಯಿ ಮಾರಮ್ಮಂಗೆ ಪೂಜೆ ಮಾಡಿಸ್ಕೊಂಡು ಆ ಡ್ಯಾಮೆಲ್ಲ ನೋಡ್ಕೊಂಡು ನಿಮಗೂ ತೋರಿಸಿ ಬರೋಣ ಅಂತ ಪ್ಲಾನ್. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ನೋಡಿ, ಸ್ಟಾರ್ಟ್ ಆಗಿ ಹೋಗ್ತಾ ಇದ್ದೀವಿ, ಸಿರಾಯಿಂದ ಹೋಗ್ತಾ ಇದ್ದೀವಿ. ಬಂಧುಗಳೇ, ಹೋಗ್ತಾ ದಾರೀಲಿ ಹಂಗೆ ಈ ತಾಯಿ ಉಡುಸ್ಲಮ್ಮ ದೇವಿ ಸನ್ನಿಧಿಗೆ ಬಂದಿದ್ದೀವಿ. ಈ ತಾಯಿ ಮಹಿಮೆ ಭಾರಿ ಅಪಾರ. ಇದು ನಿಮಗೆಲ್ಲ ಗೊತ್ತಿರುತ್ತೆ ಇದರ ಮಹಿಮೆ ಏನು ಅಂತ. ಆದರೂ ಇನ್ನೊಂದ್ಸಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ಈ ಕಲ್ಲಿನ ಮೇಲೆ ಕೂತ್ರೆ ಎಲ್ಲ ತಿರುಗಿದ್ರೆ ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ. ತೋರಿಸ್ತೀಯ, ನಾವು ಮಳೆಗೆ ಹೋಗಿಲ್ಲ, ನಾವು ಹೈವೇಲೆ ಹೋಗ್ತಾ ಇದ್ದೀವಿ. ಮಾರಿ ಕಡಿಮೆಗೆಲ್ಲ ಹೋಗ್ತಾ ಇರೋದು, ಹಂಗಾಗಿ ನಾವು ಟೌನ್ಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಹೈವೇಲೆ ಬಂತ ಕಾಣಿಸ್ತದೆ, ಕ್ಲೀನಾಗಿ ಕಾಣಿಸ್ತೈತೆ. ನೋಡಿ ಗುರುಗಳೇ, ನಮ್ಮ ಮನೆಯಳು ವಿಡಿಯೋ ಮಾಡ್ತಾವಳೆ. ಬಂದ್ವಿ ಅಂತೂ ಮಾರಿ ಕಣಿವೆಗೆ ಬಂದ್ವಿ. ನೋಡಿ, ಶ್ರೀ ಕ್ಷೇತ್ರ ಕಣಿವೆ ಮಾರಮ್ಮ ಮಹಾದ್ವಾರ. ಆ ದ್ವಾರ ನೀಟಾಗಿ ಬರಬೇಕು. ನೋಡಿ ಬಂತ ಜಾಸ್ತಿ. ಕಣಿವೆಯ ಪಾರ್ಕ್ ಅದೇ ನೋಡಿ, ನಮ್ಮ ಮಾರಿ ಕಣಿವೆಯ ಡ್ಯಾಮ್. ಇದು ಸೇಮ್ ನಮ್ಮ ಇಂಡಿಯಾ ಮ್ಯಾಪ್ ಟೈಪ್ ಇರುತ್ತೆ ಫುಲ್ಲು. ಅಂದರೆ ಡ್ರೋನ್ ಕ್ಯಾಮ್ರಾಗಳಲ್ಲಿ ಮಾಡಿದ್ರೆ ಕಾಣುತ್ತೆ. ನಮಗೆ ಆ ಥರ ಶಕ್ತಿ ಕೊಟ್ಟಿಲ್ಲ ದೇವರು. ನೋಡಿ, ನನ್ನ ಮಗನಿಗೆ ತುಂಬ ಅಂದರೆ ತುಂಬ ಹೊಟ್ಟೆ ಹಸಿತಾ ಇದೆಯಂತೆ. ಇದೇ ನಮ್ಮ ಮಾರಿ ಕಣಿವೆ. ನೋಡಿ, ಇದೇ ಆಲದ ಮರದ ಕೆಳಗೆ ನೀವು ಕಾರ್ಗಳು ತಂದರೆ ಪಾರ್ಕ್ ಮಾಡ್ಕೋಬೋದು. ನೆರಳು ಮಾತ್ರ ಸೂಪರಾಗೈತೆ. ಎಲ್ಲ ಬೇಜಾನಿರುತ್ತೆ. ಸಂಡೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಜನ ಇದ್ದಾರೆ. ಜನ ಇದ್ರೇ ಅದೊಂಥರ ಖುಷಿ. ಇದು ನೋಡಿರಿ, ನಮ್ಮ ಮಾರಮ್ಮನ ತೇರು. ಜನ ಇಲ್ಲ ಅಂದರೆ ಕಳೆನೇ ಇರಲ್ಲ. ನೋಡಿ, ಇದೇ ಡ್ಯಾಮ್. ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಹೋಗ್ಬೇಕು ನಾವು. ಹೋಗಿ ತೋರಿಸ್ತೀನಿ ನಿಮಗೆ. ಬನ್ನಿ ಮೆಟ್ಲತ್ತಾನ. ಸ್ನೇಹಿತರೆ, ತಾಯಿ ಮಾರಮ್ಮ. ನೋಡಿ, ಇದೇ ನಮ್ಮ ಮಾರಮ್ಮನ ದೇವಸ್ಥಾನ. ನಮ್ಮ ಅಣ್ಣವರ ಕಬ್ಬಿನ ಹಾಲು ಅಂಗಡಿಲಿ ಕಬ್ಬಿನ ಹಾಲು ತೊಗೊಂಡ್ವಿ. ಕಬ್ಬಿನ ಜ್ಯೂಸ್. ನೋಡಿ, ಮೋಟಿ ಇದ್ದಾಳಲ್ಲ, ಮೋಟಿ ನೋಡಿ, ಈ ಮೋಟ್ ನನ್ನ ಮಕ್ಕಳಿದ್ದಾರಲ್ಲ, ಇವರಿಬ್ಬರಿಗೂ ಕಬ್ಬಿನ ಜ್ಯೂಸೇ ಆಗಬೇಕು, ಬೇರೆ ಜ್ಯೂಸ್ ಇಳಿಯಲ್ಲ. ನೋಡಿ, ಎಲ್ಲೋದ್ರೂ ನಮಗೆ ನಮ್ಮ ಮಕ್ಕಳ ಕಾಟ ತಪ್ಪಲ್ಲ. ನೋಡಿ ಬಂಧುಗಳೇ, ಇವರೇ ನಮ್ಮ ಮೈಸೂರು ಮಹಾರಾಜರು. ಇವರೇ ಕಟ್ಟಿದ್ದು ಈ ಡ್ಯಾಮ್ನ. ಡ್ಯಾಮ್ ಕಟ್ಟಿರೋದು ಸರ್ ವಿಶ್ವೇಶ್ವರಯ್ಯ ಇಂಜಿನಿಯರು. ಕಟ್ಟಿಸಿದವರು ಇವರು, ರಾಜರು, ಮೈಸೂರು ಮಹಾರಾಜರು. ನೋಡಿ, ಇಲ್ಲೇ ಹಾಕಿದ್ದಾರೆ ನೋಡಿ ಕೆಳಗಡೆ, ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಮಹಾರಾಜ ಆಫ್ ಮೈಸೂರು ಅಂತ. ನಮ್ಮ ಮೈಸೂರು ಮಹಾರಾಜರು ಕಟ್ಟಿದಂತಹ ಡ್ಯಾಮ್ ಇದು. ಎಷ್ಟು ಸೂಪರಾಗಿ ಕಟ್ಟಿದ್ದಾರೆ ಅಂದರೆ ಸೂಪರ್ ಅಷ್ಟೇ. ಹಿಂಗೆ ಈ ಕಡೆಯಿಂದಲೂ ಮೆಟ್ಲಿದೆ ಹತ್ತಕ್ಕೆ. ಇಲ್ಲಿಂದ ಹಿಂಗೆ ಹೋಗ್ತಾ ಅಲ್ಲಿವರೆಗೂ ಇದೆ. ಬನ್ನಿ ನೀರು ನೋಡೋಕೆ ಹೋಗೋಣ. ನೋಡಿ ಗುರುಗಳೇ, ಇದೇ ನೋಡಿ ನಮ್ಮ ಕುಟುಂಬ ಸಮೇತ ಬಂದಿದ್ದೀವಿ.
ನನ್ನ ಮಗನ ಬರ್ತಡೆಗೆ ಇವನೇ ಎಲ್ಲ ಕೈ ತೋರ್ಸೋ ಇಲ್ಲಿ ಮಾತಾಡೋ. ಇವನದೇ ಬರ್ತಡೆ. ಇವನ್ ಬರ್ತಡೆಗೆ ಮಾರಿ ಕಡಿಮೆ ಕರ್ಕೊಂಬಂದಿದ್ದೀನಿ. ಏನಂದರೆ ನಾವು ಸುಮ್ಮನೆ ಅದು ಇದು ಮಾಡಿದ್ರೆ ಏನೋ ಒಂದು ಖುಷಿ ಇರಲ್ಲ. ಅದಕ್ಕೆ ದೇವ್ರ ದರ್ಶನ ಮಾಡ್ದಂಗೂ ಆಗುತ್ತೆ, ಆಶೀರ್ವಾದ ಪಡೆದಂಗೂ ಆಗುತ್ತೆ. ಹಂಗೆ ನಮ್ಮ ಮೈಸೂರು ಮಹಾರಾಜರು ಕಟ್ಟಿದಂತಹ ಡ್ಯಾಮ್ ನೋಡ್ದಂಗೂ ಆಗುತ್ತೆ. ಮಹಾರಾಜರು ಕಟ್ಟಿರೋ ಡ್ಯಾಮು, ಆದರೆ ಇದು ಪ್ಲಾನಿಂಗ್ ಎಲ್ಲ ನಮ್ಮ ವಿಶ್ವೇಶ್ವರಯ್ಯ ಅವ್ರದ್ದು. KRS ಡ್ಯಾಮ್ ಕಟ್ಟಿದಾರಲ್ಲ, ಅದೇ ಅವರೇ ಕಟ್ಟಿರೋದು. ಇದನ್ನು ಎಂಥ ಚಂದ ಕಟ್ಟಿದ್ದಾರೆ ನೋಡಿ. ನಾವು ಹುಟ್ಟು ಇರಲಿಲ್ವೇನೋ, ನಮ್ಮ ಅಪ್ಪದಿರು ಹುಟ್ಟಿರಲ್ವೇನೋ, ಅವಾಗ ಕಟ್ಟಿರೋದು. ಇದು ಎಷ್ಟು ಗಟ್ಟಿ ಇದೆ ನೋಡಿ. ಈಗ ಕಟ್ಟಿರೋ ಮನೆಗಳೆಲ್ಲ 20-30 ವರ್ಷಕ್ಕೆ ಬಿರುಕು ಬಿಡ್ತವೆ. ಇದುವರೆಗೂ ಜುಮ್ಮಂದಿಲ್ಲ ಅನ್ನೋದು ಇಲ್ಲ. ಸೂಪರ್ ಅಲ್ವಾ? ಹಾಂ ಬನ್ನಿ, ಮೆಟ್ಲತ್ತಾನ. ಈಗ ಹತ್ತದಿರೋದು ಹಿಂಸೆ. ಜನಸಾಗರ, ಜನಸಾಗರವೇ ಹರಿದು ಬರುತ್ತಿದೆ. ಕ್ಲೀನ್ ಮಾಡಿದ್ದಾರೆ. ಬಸ್ಸು ಬಸ್ಸು ಅಂತಿದ್ದಾಳೆ ನೋಡಿ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಅವಾಗಿನ ಕಾಲಕ್ಕೆ ಇವ್ರ ಐಡಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನೀವು. ನಡ್ರಿ ನೋಡಿ, ನನ್ನ ಫುಲ್ಲು ಸುಸ್ತಾಗ್ಬಿಟ್ಟಾಳೆ, ಗೊತ್ತಾಗ್ತಿಲ್ಲ ಅಂತ ಗೋಳಾಡ್ತಾಳೆ. ಇಷ್ಟು ಮೇಲೆ ಹೋಗ್ಬೇಕು ನಾವು, ಇಷ್ಟು ಮೇಲೆ ಹತ್ಬಿಟ್ವಿ. ಇದು ಅಲ್ಲಿನ ಮಂಟಪ. ಪುಟಾಣಿ ಸಾಧ್ಯ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾರೆ. ಅಂದರೆ ನೆಗಡೆ ಕೆಮ್ಮು ಈಗಲೇ ಆಗಿದೆ. ಬಾ 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 ಈಗಲೇ ನೆಗಡೆ ಕೆಮ್ಮು. ಬಾ 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 ನೋಡಿ ಗುರುಗಳೇ. ನೋಡ್ರಿ ನೋಡ್ರಿ ನೋಡ್ರಿ, ಇಲ್ಲಿಂದ ಅಲ್ಲಿ ವೈಟ್ ಕಾಣ್ತಿದೆಯಲ್ಲ, ಅಲ್ಲಿವರೆಗೂ ಇರೋದೇ ಡ್ಯಾಮ್ ನೋಡಿ. ನೀರು ಮಾತ್ರ ಭರ್ಜರಿ ಇದ್ದಾವೆ, ಭರ್ಜರಿ ನೀರು. ಇದು ನಮ್ಮ ದ್ವೀಪ. ಅಲ್ಲಿ ಮೀನುಗಾರರು ಇದ್ದಾರೆ. ನಡ್ರಿ ನಡಿ ಬಾ ಮಗನೇ, ಅಳಬಾರ್ದು ಮಗನೇ. ಕೊಡಿಸ್ತೀನಿ ನಡಿ, ಬಾ ಕೊಡಿಸ್ತೀನಿ ನಡಿ, ಬಾ ಕೊಡಿಸ್ತೀನಿ, ಬಾ ನೋಡ್ಕೊಂಡು ಹೋಗ್ಬೇಕಾದ್ರೆ ಕೊಡಿಸ್ತೀನಿ. ಅವೆಲ್ಲ ತಿನ್ನಬಾರ್ದು ಮಗನೇ, ಚೆನ್ನಾಗಿರಲ್ಲ. ನೋಡು ಮಗನೇ, ನೀರು ನೋಡು ಮಗನೇ, ಎಂತ ಚಂದ ಇದೆ ನೀರು. ನೋಡು ಮಗನೇ, ಕೊಡಿಸ್ತೀನಿ, ಸುಮ್ಮನೆ ಅಳಬೇಡ. ಓಪನ್ ಮಾಡೋದು ಯಾಕಂದ್ರೆ ಇವು ಮಾತ್ರ ಸೂಪರ್ ಆಗಿದೆ. ನೋ ಎಂಟ್ರಿ, ಮೇಲೆ ಹೋಗೋಕ್ಕೆ ನೋ ಎಂಟ್ರಿ. ಹಾಂ ಬನ್ನಿ, ಮೇಲೆ ಹೋಗೋಣ. ಇನ್ನು ಮೇಲೆ ಹೋಗ್ತಾ 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 ನನ್ನ ಮಕ್ಕಳಿಗೆ ಕಾಟಕ್ಕೆ ನಮಗೆ ಕಟ್ಟಡಂಗೆ ಆಗ್ತಾ ಇತ್ತು. ಬೇರೆ ಬೇರೆ ನೀವು ಮುಂದಕ್ಕೆ ಬೇರೆ, ನೀನು ಸ್ವಲ್ಪ ವೀಡಿಯೋದಲ್ಲಿ ಕವರ್ ಆಗಿ ನಮ್ಮ ಅಭಿಮಾನಿಗಳು ನೋಡಿರಲ್ಲ ನೋಡಿ. ನೋಡಿ ನನ್ನ ಮಗಳು, ಕೀರ್ತಿಗೆ ಮಗಳು, ವಿಡಿಯೋ ಕೇಳಿಕೆ ಓಡಾಡ್ಕೊಳ್ಳಿ. ನೋಡಿ ನೋಡಿ ಇದು ನಮ್ಮ ಭಾರತ ದೇಶದ ಮ್ಯಾಪನ್ನು ಹೋಲುತ್ತದೆ. ಅಂತ ಸುಂದರವಾಗಿ ನಿರ್ಮಿಸಿದ್ದಾರೆ. ನಾನು ಸಣ್ಣ ಹುಡುಗದಿಂದಲೂ ನೋಡ್ತಲೇ ಇದ್ದೀನಿ. ಇದು ನಮ್ಮ ಮನೇಲಿ ನೋಡಿರಲಿಲ್ಲ, ಅದಕ್ಕೆ ಕರ್ಕೊಂಬಂದೆ. ನಮ್ಮ ಮನೆಯಲ್ಲೂ ನೋಡ್ದಂಗೆ ಆಗುತ್ತೆ, ನೀವು ನೋಡ್ದಂಗೆ ಆಗುತ್ತೆ. ನೋಡಿ 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 ನನಗೆ ಈ ನೀರಿಗಿಂತ ಈ ನೀರಲ್ಲಿ ಸಿಗೋ ಮೀನು ಭಾರಿ ಇಷ್ಟ. ನೋಡಿ 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 ಇದೇ ನೋಡಿ ಭಾರಿ ಸುಂದರವಾಗಿ. ಯಾವಾಗಾದರೂ ಶನಿವಾರ ಭಾನುವಾರ ರಜೆ ಇದ್ದರೆ ಬರ್ರಿ, ಬಂದು ಓಡಾಡ್ಕೊಂಡು ಹೋಗ್ರಿ, ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ನೋಡಿ ನನ್ನ ಮಗ ಏನಕ್ಕೆ ಬೆಟ್ಟ ಕಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾನೆ ನೋಡಿ. ಬೆಟ್ಟ ಏನಕ್ಕೆ ಕಟ್ಟಿದ್ದಾರೆ? ಬೆಟ್ಟ ಯಾರನ್ನ ಕಟ್ತಾರ? ಅದು ಪ್ರಕೃತಿ ನಿಯಮವಾಗಿ ಬಂದಿರೋದು, ಡ್ಯಾಮ್ನ ಕಟ್ಟಿರೋದು. ಯಾಕಂದರೆ ನೀರು ಪೋಲಾಗಬಾರ್ದು, ನೀರು ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಕಟ್ಟಿ ನಮ್ಮ ರೈತರಿಗೆ, ನಮಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡಿರೋದು. ಇವಾಗ ನೋಡಿ ಸೂಪರಾಗಿ ಕಾಣಿಸ್ತಾ ಐತೆ. ಸೂಪರ್ ಸೂಪರ್. ಇವಾಗ ವ್ಯೂ ಕೆಳಗಡೆ ಇಳಿತಾ ಇದ್ದೀವಿ. ಡ್ಯಾಮ್
ಚಂದ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇವಾಗಿನ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಂಬೋಕ್ಕೆ ಆಗಲ್ಲ. ಏನೇ ಕಾಂಕ್ರೀಟು ಸಿಮೆಂಟು ಹಾಕಿರೋ ಬೇಗನೆ ಕನ್ಸ್ಟ್ರಕ್ಷನ್ ಮಾಡಿ ಎಷ್ಟು ವರ್ಷದ ನೀರು ಹೆಂಗೆ, ಅಷ್ಟು ನೀರನ್ನ ಹೆಂಗೆ ತಡ್ಕೊಂಡು ಯಾವ ಥರ ಇದೆ ಅಂತ. ನಮ್ಮ ವಿಶ್ವೇಶ್ವರಯ್ಯ ಇದ್ದಾರಲ್ಲ, ಅವರಿಗೊಂದು ಹ್ಯಾಟ್ಸ್ ಆಫ್ ನಾವು ಹೇಳಲೇಬೇಕು ಸ್ನೇಹಿತರೆ. ಆ ಥರ ಇಂಜಿನಿಯರ್ ನಮಗೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದು, ನಮ್ಮ ಕರ್ನಾಟಕದಲ್ಲಿ ಈ ಥರದ ಕೆಲಸಗಳು ಮಾಡಿರೋದು. ನಿಜವಾಗ್ಲೂ ಮಕ್ಕಳಿಗೆ ಹೇಳ್ಬೇಕು ಅದನ್ನೆಲ್ಲ. ಮುನ್ಸ್ಕೊಂಡು ಹೋಗ್ತಾ ಇದ್ದಾಳೆ ಹೆಂಡತಿ, ಇವರಿಬ್ಬರು ರೇಗಿಸ್ಬಿಟ್ಟವ್ರು ಚೆನ್ನಾಗಿ. ಸ್ಪೀಡಾಗಿ ಓಡೋಗ್ತಾ ಇದ್ದಾಳೆ. ಬಂದುಬಿಟ್ಟಿದ್ದಾಳೆ, ಮುನ್ಸ್ಕೊಂಡಿದ್ದಾಳೆ. ಈಗ ನೋಡಿ ಇವನು ಇವಳಿಬ್ಬರು ಸೇರಿ ಚೆನ್ನಾಗಿ ರೇಗಿಸ್ಬಿಟ್ಟಾಳೆ ಅವಳು. ಅಂತೂ ಎಲ್ಲ ಸುತ್ತಾಡಿ ಕಾಲು ನೋವು ಮಾಡ್ಕೊಂಡು ಇಳಿದ್ವಿ ಕೆಳಕ್ಕೆ. ಈ ಕೋತಿ ಊಟ ಮಾಡ್ತಾಯಿದ್ದೀವಿ. ಅಂತೂ ಎಲ್ಲ ಸುತ್ತಾಡ್ಕೊಂಡು ಇಳಿದ್ವಿ ಕೆಳಕ್ಕೆ ಕಾಲು ನೋವು ಮಾಡ್ಕೊಂಡು. ನೋಡಿ ನಮ್ಮ ಕೋತಿಗಳು ಅಳ್ತಾ ಇದ್ದಾವೆ. ಮನೆಯೊಳಗಂತೂ ಬೇಜಾರಾಗ್ಬಿಟ್ಟೈತೆ. ನೋಡ್ರಿ, ಐಸ್ ಕ್ರೀಮ್ ಅಂತೆ, ಬರೀ ಐಸ್ ಕ್ರೀಮ್ ತಿನ್ನೋಣ. ಈ ನೆಗಡೆ ಒಳಗೆ, ಈ ಚಳಿ ಒಳಗೆ ಐಸ್ ಕ್ರೀಮ್ ತಿಂದರೆ ಈಗಲೇ ಮೂಕ್ಕೆ CAP ಆಗೈತೆ. ಏನು ಮಾಡೋದು ಇಲ್ಲ. ಲಾಸ್ಟ್ ಎಂಡಿಂಗು ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಹೈಟ್ ಇದೆ ಅಂದರೆ ಅದು ಹೆಚ್ಚು ಕಮ್ಮಿ ನಮ್ಗೆ ಅಳಿಯೋಕ್ಕೆ ಬರಲ್ಲ. ಅದು ಅಂದಾಜಿಗೂ ಅಳಿಬಾರ್ದು ಅದನ್ನ. ಅಷ್ಟು ಚೆನ್ನಾಗಿದೆ, ಸೊಗಸಾಗಿದೆ ನೋಡಿ. ನೆಲದಿಂದ ಭೂಮಿವರೆಗೂ ನೋಡಿ, ಸೂಪರಾಗಿದೆ. ಅಷ್ಟೆಲ್ಲ ನೋಡ್ಕೊಂಡ್ವಿ, ಮೇಲ್ಗಡೆ ಎಲ್ಲ ಕೆಳಗಡೆ ಬಂದ್ವಿ, ಹೋಗ್ತಾ ಇದ್ದೀವಿ. ಈಗ ಮೈಸೂರು ಮಹಾರಾಜರು ಕಟ್ಟಿದಂತಹ ನಮ್ಮ ಡ್ಯಾಮ್ ನೋಡೋಕ್ಕೆ ಸೂಪರ್ ಖುಷಿ ಆಗುತ್ತೆ ನಮಗೆ, ತುಂಬ ಖುಷಿ ಆಯಿತು. ನೋಡಿ ಮಾರಮ್ಮನ ದೇವಸ್ಥಾನ, ಎಲ್ಲ ವ್ಯೂಸ್ ಸೂಪರಾಗಿದೆ. ಅವಾಗವಾಗ ಭೇಟಿ ಕೊಡಿ ಇಂಥ ಪ್ಲೇಸ್ಗಳಿಗೆ, ಖುಷಿಯಾಗುತ್ತೆ. ಫ್ಯಾಮಿಲಿ ಜೊತೆ ಬರೋದಕ್ಕಿಂತ ಎಲ್ಲ ಗಂಡಸರೇ ಬಂದ್ಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಆಟ ಆಡ್ಬೋದು ನೋಡಿ. ಅಲ್ಲಿ ನೀರು ಸುರಿತಾ ಇದೆ ನೋಡಿ. ಎಲ್ಲ ಹೆಣ್ಮಕ್ಳೆಲ್ಲ, ಮಕ್ಕಳು ಮರಿಗಳು ದೊಡ್ಡವರೆಲ್ಲ ಈಜಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಆಟ ಆಡ್ಬೋದು, ಆದರೆ ಹುಷಾರಾಗಿ ನೀರಲ್ಲಿ ಆಟ ಆಡಬೇಕು. ನಾವು ಆಟ ಆಡೋಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ನಮ್ಮ ಮಕ್ಕಳು ಚಿಕ್ಕ ಮಕ್ಕಳಿದಾರಲ್ಲ, ಹಂಗಾಗಿ ನಾವು ಆಟ ಆಡೋಕ್ಕೆ ಹೋಗ್ತಾ ಇಲ್ಲ. ಆಟ ಆಡೋಕ್ಕೆ ಮಾತ್ರ ಸೂಪರಾಗಿರುತ್ತೆ ನೋಡಿ, ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಡೈರಿ ಐಸ್ ಕ್ರೀಮ್ ತಿಂದು ಈಗ ಸೀದಾ ಊರು. ಇನ್ನೆಲ್ಲೂ ನಿಲ್ಲಿಸಲ್ಲ, ತಲೆ ಕೆಟ್ಟೋಗ್ಬಿಟ್ಟೈತೆ, ಇಲ್ಲಿಗೆ ಮೊಸರಾಗ್ಬಿಟ್ಟೈತೆ ತಲೆ, ಹಂಗಾಗಿ ಇನ್ನೆಲ್ಲೂ ನಿಲ್ಲಿಸಲ್ಲ. ಲಾಸ್ಟ್ ಕಟ್ಟೆ ಕಡದಾಗಿ ಐಸ್ ಕ್ರೀಮ್ ತಿಂದ್ಬಿಟ್ಟು ಹೋಗ್ತಾ ಇರೋದಷ್ಟೇ. ಬಾಯ್. ವಿಡಿಯೋ ಇಷ್ಟ ಆದರೆ ಲಾಸ್ಟ್ವರೆಗೂ ನೋಡಿ ಖುಷಿ ಆದರೆ ಕಮೆಂಟ್ ಮಾಡಿ. ಓಕೆ, ಬಾಯ್. ನಿಮಗೆಲ್ಲ ಇಷ್ಟ ಆಗಿದೆ ವಿಡಿಯೋ ಅಂದ್ಕೊಂತೀನಿ, ಅದೇ ಆಗುತ್ತೆ. ಓಕೆ, ಕಮೆಂಟ್ ಮಾಡೋದು ಮರಿಬೇಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್. ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಬಾಯ್.